ಇವತ್ತು ಈ ಮಠದ ಹಣವನ್ನು ಲೂಟಿ ಹೊಡೆತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನನ್ನ ಬಗ್ಗೆ ದಾವಣಗೆರೆಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ್ದಾನೆ. ಇವತ್ತು 2019ರಲ್ಲಿ ನಾನೇ ಟಿಕೆಟ್ ಕೊಡಿಸಿದೆ, ನಾನೇ MLA ಮಾಡಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಮುಂದೆ ಹೇಳಿದ್ದಾನೆ. ನಾನು ಒಂದೇ ಮಾತನ್ನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ. ಅವನು 2 ವಿಚಾರ ಭಾಳ ಒತ್ತಿ ಮಾತನಾಡಿದ್ದಾನೆ. ಯೋಗ್ಯತೆ ಇಲ್ಲ, 20,700 ರೂಪಾಯಿ ಕಟ್ಟಲಿಕ್ಕೆ ಯೋಗ್ಯತೆ ಇಲ್ಲ. ಅವನಪ್ಪ, ನಮಗೆ ಯೋಗ್ಯತೆ ಇಲ್ಲ. ನಾವು ನಿನ್ನಂಗೆ ಲೂಟಿ ಹೊಡೆದಿಲ್ಲಲ್ಲ. ಲೂಟಿ ಹೊಡೆದಿದ್ರೆ ನಮಗೆ ಯೋಗ್ಯತೆ ಇರ್ತಿತ್ತು. ನಾವು ಲೂಟಿ ಹೊಡೆಯೋದಕ್ಕೆ ಯೋಗ್ಯತೆ ಇಲ್ಲ. ಒಂದನೇದು. ಎರಡನೇದು, ಏನೋ ಪತ್ರ ತೋರಿಸಿದ, ಅದು ನನಗೇನು ಗೊತ್ತಿಲ್ಲ. ಬಟ್ ಪತ್ರನ ಅವನ ವೈಯಕ್ತಿಕ ವಿಚಾರಕ್ಕೆ ಮನೆ ಅಡ್ಬಿಟ್ಟು ಅವನ ವೈಯಕ್ತಿಕ ವ್ಯವಹಾರಗಳನ್ನು ಬಗೆಹರಿಸ್ಕೊಂಡು ಇವತ್ತು ನಮ್ಮ ಮೇಲೆ ನಾನು ಮನೆ ಅಡವಿಟ್ಟು ದುಡ್ಡು ಕೊಟ್ಟಿದ್ದೀನಿ. ಆಯ್ತಪ್ಪ, ಕೊಟ್ಟಿರೋಕ್ಕೆ ಸಾಕ್ಷಿ ಏನು? ನೀನು ನನಗೆ ದುಡ್ಡು ಕೊಟ್ಟೇನೆ ಅನ್ನೋದಕ್ಕೆ ಸಾಕ್ಷಿ ಏನೈತಿ ನನ್ನ ಹತ್ರ? ಏನು ನನಗೇನಾರ ಅಕೌಂಟ್ನಾಗ ಕೊಟ್ಟಿಯ ನೀನು? ಏನು ಚೆಕ್ ಮುಖಾಂತರ ಕೊಟ್ಟಿಯಾ? ಏನು ನನ್ನ ಅರುಣ್ ಕುಮಾರ್ ಪೂಜಾರ್ ಅಕೌಂಟಿಗೆ ಹಾಕಿದೆಯಾ? ಆಯಿತು, ಫಸ್ಟ್ ಟೈಮ್ ನನಗೆ ಟಿಕೆಟ್ ಸಿಕ್ಕಾಗ ಇವನೇನು ಬಚ್ಚ ಇದ್ದಾನೆ. 2013ರಲ್ಲೇ ನಾನು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ತಗೊಂಡಿರ್ತಕ್ಕಂಥದ್ದು. 18ರಲ್ಲಿ ಇವ್ನು ಕೊಡ್ಸೋದೇನೈತಿ? 13ರಲ್ಲೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಅವತ್ತೇ ನಾನು ಚುನಾವಣೆ ಮಾಡಿದ್ರು. 3 ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಾನು, 1 ಬಾರಿ ಅಲ್ಲ. ಆಮೇಲೆ ಆ ಹಣವನ್ನು ಕೊಟ್ಟಿದ್ದೀನಿ. ಕಾರು ನನ್ನ ಹೆಸರಿಗಿದೆ, 24 ಗಂಟೆ ಒಳಗೆ ತಂದು ಕೊಡಬೇಕು ಅಂತ ಹೇಳಿದೆ. ಈಗ ಆ ಕಾರ್ನಲ್ಲೇ ಬಂದಿದ್ದೇನೆ ನಾನು. ಎಲ್ಲಿ? ಹರಿಹರ ತಾಲೂಕಿಗೆ. ಅವ್ರ ಅತ್ತಿಗೆಮ್ನಲ್ಲಿ ಅವ್ರ ಅಣ್ಣ ಪೆಟ್ರೋಲ್ ಬ್ಯಾಂಕಿನ ಹೆಸರಿಗಿದೆ, ಅವ್ರ ಅತ್ತಿಗೆ ಹೆಸರು ಗೊತ್ತಿಲ್ಲ ನನಗೆ, ನಾನು ನೋಡಿಲ್ಲ ಡಾಕ್ಯುಮೆಂಟ್ಸ್. ಆ ಕಾರ್ನಲ್ಲೇ ನಾನು ಬಂದಿದ್ದೀನಿ. ಯಾರು ಒಬ್ಬ ಮನುಷ್ಯ ಒಂದು ಕಾರನ್ನು 4 ವರ್ಷ ಒಬ್ಬ ವ್ಯಕ್ತಿ ಹತ್ರ ಬಿಡೋಕ್ಕೆ ಸಾಧ್ಯ ಐತಾ? ಆ ಕಾರು ನಾನು ಕೊಟ್ಟಿರ್ತಕ್ಕಂಥ ಹಣ. ಹೆಸರು ಅವ್ರದ್ದು ಇರ್ಬೋದು, ಹೆಸರಿದ್ದ ತಕ್ಷಣ ಎಲ್ಲ ಅವ್ರದ್ದೇ ಆಗಲ್ಲ. ಹೆಸರು ಅವರು ನನ್ನ ದುಡಿದಿರ್ತಕ್ಕಂಥ ಹಣವನ್ನು ಕೊಟ್ಟಿರ್ತಕ್ಕಂಥ ಕಾರ್ನಲ್ಲಿ ನಾನು ಅಡ್ಡಾಡ್ತೇನೆ. ಆಯ್ತು, ನನಗೆ 20,600 ರೂಪಾಯಿ ಕಟ್ಟಲಿಕ್ಕೆ ಯೋಗ್ಯತೆ ಇಲ್ಲ. ಆದರೆ ನಮ್ಮಪ್ಪ ಒಬ್ಬ ಕಿಲೋಸ್ಕರ್ ಕಂಪ್ನಿ ಎಂಪ್ಲಾಯ್. ನಾವು ಬಡತನದಿಂದ ಬಂದಿರತಕ್ಕಂಥವ್ರು. ಇವತ್ತೇನೋ ಭಗವಂತನ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ, ನಾವೇನೋ ದುಡ್ಕಂತ ಇಟ್ಟಿಗೆ ಪಟ್ಟಿ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದು ನಾವು ಈ ಲೆವೆಲಿಗೆ ಬಂದಿರತಕ್ಕಂಥದ್ದು. ಆದರೆ ಯಾರಿಗೆ ಟೋಪಿ ಅಂತ ಹಾಕಿಲ್ಲ. ಪ್ರಾಮಾಣಿಕವಾಗಿ ಬೆವರಿನ ಹನಿಯನ್ನು ನೆಲಕ್ಕೆ ಸುರಿಸಿದ್ದೀವಿ. ಇವತ್ತು ದುಡಿದಿದ್ದೀವಿ. ಭಗವಂತ ಈ ಮಟ್ಟಕ್ಕೆ ಬೆಳೆಸಿದ್ದಾನೆ. ಇವತ್ತು ನಮ್ಮ ದುಡಿಮೆಯ ಪ್ರತಿಫಲ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮಾಡಿದರು, ಜನಸೇವೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟರು. ಕೊಟ್ಟಂಥ ಸಂದರ್ಭದಲ್ಲಿ ನನ್ನ 3.5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಆ ಕ್ಷೇತ್ರಕ್ಕೆ ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಅಳದು ಸೇವೆಯನ್ನು ಎಲ್ಲರಿಗೂ ಕೂಡ ನಾನು ಮಾಡ್ಕೊತ ಬಂದಿದ್ದೀನಿ. ಸರ್ವರಿಗೆ ಸಮಬಾಳು ಸಮಪಾಲು ಅಂತಕ್ಕಂಥ ನನ್ನ ಆಡಳಿತಾವಧಿಯಲ್ಲಿ ಎಲ್ಲರಿಗೂ ಕೂಡ ಪ್ರಾಮಾಣಿಕವಾಗಿ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಇವತ್ತು ನನ್ನ ಮೇಲೆ ಏನು ಆಪಾದನೆಯನ್ನು ಮಾಡಿದೆ, ಅವನಿಗೆ 20,700 ರೂಪಾಯಿ ಕಟ್ಟಲಿದೆ ಅಂತ ನಾನು 1.5 ಕೋಟಿ ಮಠಕ್ಕೆ ಕೊಡಲಿಕ್ಕೆ ಹೆಂಗೆ ಸಾಧ್ಯ ಅನ್ನೋದನ್ನು ಎತ್ತಿದ್ದಾನೆ. 1.5 ಕೋಟಿ ಆ ಶಬ್ದ ಏನಿದೆಯಲ್ಲ, ಇವತ್ತು 3 ಬಾರಿ ಪ್ರತಿ ತಿಂಗಳು ಇವತ್ತಿಲ್ಲಿ ಖರ್ಚು ವೆಚ್ಚ ಏನು ನಡೀತಾ ಇತ್ತು. ಇವತ್ತು ಅದಕ್ಕೆ ಪೀಠದಲ್ಲಿ ಕೂತಂದ್ರೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಸತ್ಯ ನಾನು ಇವತ್ತು ಕರಿತೀನಿ ಅವನಿಗೆ, ನಿನಗೆ ತಾಕತ್ತಿದ್ದರೆ, ದಮ್ ಇದ್ದರೆ ನಾನು ಇವತ್ತು ಹರಿಹರ ತಾಲೂಕಿನೇ ಬಂದು ಮಾತನಾಡ್ತಾ ಇದ್ದೀನಿ. ನಾನು ರಾಣೆಬೆನ್ನೂರು ಕುಂತು ಮಾತಾಡ್ತಾ ಇಲ್ಲ. ನಿಮ್ಮ ಊರು ಪಕ್ಕದಲ್ಲೇ 1 ಕಿಲೋಮೀಟ್ರ್ ಇದೆ ನಿಮ್ಮ ಊರು. ನೀನು ತಾಕತ್ತಿದ್ರೆ ಬಾರಪ್ಪ. ಬೇಕಾದ್ರೆ ನೀನು ಅಲ್ಲಿ ನಿಮ್ಮ ಮನೆಗೆ ಬರ್ಬೇಕಾ? ನಿಮ್ಮ ಮನೆಗೆ ಬರ್ತೀನಿ. ನಿನ್ನ ಊರಿಗೆ ಬರಬೇಕಾ? ಊರಿಗೆ ಬರ್ತೀನಿ. ನೀನು ನಿಷ್ಠೆ ಸತ್ಯ ಇದ್ದರೆ ನಾನು 24ನೇ ತಾರೀಕು ಅವತ್ತೇ ಕರೆದಿದ್ದೆ. ಏನಂತ? ನಾನು ಕೊಟ್ಟಿಲ್ಲ ಅಂತ ನೀನೇನು ಹೇಳ್ತಾ ಇದ್ದೀನಿ, ನಾನು ಕೊಟ್ಟಾನೆ ಅಂತ ಹೇಳ್ತಾ ಇದ್ದೀನಿ. ಪ್ರಮಾಣ, ನನ್ನ ಮನೆದವರು ನಿನ್ನ ಮನೆದೇವರು ಒಂದೇ, 2 ಒಂದೇ. ಅದಕ್ಕೆ ಒಂದೇ ಶರ್ಟ್ ಹಾಕಿದೆ. ಇವತ್ತು ಇದೇ ಕಲರ್ ಶರ್ಟ್ ಹಾಕಿದೆ. ನಾವು ಆಗಲೇ ಕೇಳಿದ್ರು ಸುರೇಶನ, ಒಂದೇ ಕಲರ್ ಹಾಕಿದ್ರು. ಇವತ್ತು ಅವನ ಮನೆ ದೇವರು,
ಕೊಟ್ರೇಶ್ವರ, ನನ್ನ ಮನೆ ದೇವರು ಕೊಟ್ರೇಶ್ವರ. ನನ್ನಲ್ಲಿ ಪ್ರಾಮಾಣಿಕತೆ ಸತ್ಯ ಇದ್ರೆ ಆ ಕೊಟ್ರೆ ನೋಡ್ಕೇಳಿ. ಅವನಿಗೆ ಅಲ್ಲಿ ಕೊಟ್ಟೂರಿಗೆ ಬರೋಕ್ಕೆ ದೂರ ಆಗ್ತೈತೆ ಅಂದರೆ ಮಾಂತಪ್ಪನ ಗದಿಗಿದೆ, ಇದು ದೂರ ಆಗತ್ತೆ ಅಂದರೆ ಅನ್ಗೋಡೆ ಹಿರಣ್ಣನ ದೇವಸ್ಥಾನ ಇದೆ. ಅವನೆಲ್ಲರ ಬರಲಿ, ನಾವು ಏನು ಸತ್ಯ ಇದೆ ಆ ಸತ್ಯ ಅಂತ ನಾನು ಹೇಳ್ತೀನಿ. ಅವನು ನಾವು ಇಲ್ಲ ಅಂತ ಹೇಳ್ಬೇಕು. ನಾನು 24ನೇ ತಾರೀಕು ಕರೆದೀನಿ. ಇವತ್ತು ತಾರೀಕು ಎಷ್ಟು? 14ನೇ ತಾರೀಕು. 24 3ನೇ ತಾರೀಕು ನಾನು ಕರೆದಿದ್ದೆ, 3ನೇ ತಿಂಗಳಿಗೆ. 24 3ನೇ ತಿಂಗಳಿಗೆ ನಾನು ಅವ್ನು ಕರೆದಿದ್ದೆ ಪ್ರಮಾಣ ಮಾಡೋಕ್ಕೆ ಬರಬೇಕು ಅಂತ. ಇವತ್ತು 14/4 ಅಂಬೇಡ್ಕರ್ ಇವತ್ತು ಹುಟ್ಟಿದಂಥ ದಿನಾಂಕದಿಂದ ಕರೆಯಕತ್ತೀನಿ. ಇವತ್ತು ಬಾ, ಈ ಕ್ಷಣದಾಗೂ ಕೂಡ ನಾನು ಪ್ರಮಾಣ ಮಾಡಲಿಕ್ಕೆ ಸಿದ್ಧಿದ್ದೀನಿ. ಯಾಕಂದರೆ ಯಾವ ಮನುಷ್ಯ ತಪ್ಪು ಮಾಡಿರ್ತಾನೆ ಅವನಿಗೆ ಭಯ ಇರಲ್ಲ. ತಪ್ಪು ಮಾಡಿದ ಮನುಷ್ಯ ಭಯ ಇರ್ತದೆ. ನೀನು ಅಷ್ಟು ಸಾಚೆ ಆಗಿದ್ದರೆ, ಪ್ರಾಮಾಣಿಕತೆ ಇದ್ದಿದ್ರೆ ನಿನ್ನ ಹತ್ರ, ನಿನ್ನ ಯಾಕಪ್ಪ ಕಳ್ಳರು ಬಂದಂಗೆ ಬಂದ್ರಿ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಒಳಗೆ ಯಾಕೆ ಬಂದು? ಬರ್ಬೇಕಾಗಿತ್ತು ಒಬ್ಬನೇ ನೀನು. ಈ 3-4 ವರ್ಷದಿಂದ ಅಡ್ಡಾಡ್ತಿದ್ದಿಲ್ಲ, ಒಬ್ಬನ ವಾಕ್ ಅಡ್ಡಾಡ್ತಿದ್ದಿಲ್ಲ, ಬರಬೇಕಾಗಿತ್ತು. ಪೊಲೀಸ್ ಪ್ರೊಡಕ್ಷನ್ ಬರೋಂಥದ್ದು ಏನಿತ್ತು ನಿನ್ನಲ್ಲಿ? ಸತ್ಯ, ಧರ್ಮ, ಪ್ರಾಮಾಣಿಕತೆ ಭಾಳ ಚಂದ ಮಾತಾಡ್ತೀಯಲ್ಲ, ಯಾಕೆ ಬರಲಿಲ್ಲ? ನಾನು ಒಬ್ಬನೇ ಬಂದೇನಪ್ಪ, ನಾನಂತೂ ಯಾರನ್ನ ಕರ್ಕೊಂಬಂದಿಲ್ಲ. ಇವತ್ತೇನು ಇಲ್ಲಿ ನಮ್ಮ ಕಕ್ಕರು ಅವ್ರ ಪಾಡಿಗೆ ಅವ್ರು ಬಂದ, ನಾನು ಅವ್ರನ್ನ ಕರೆದಿಲ್ಲ ನೀವು ಬರ್ರಿ ಅಂತ. ನಮ್ಮ ಕಕ್ಕರು ಅವ್ನ ಅಣ್ಣನ ಮಗಳ ಮಾಡ್ಕೊಂಡೇವೆ, ನಮ್ಮ ಕಕ್ಕರಿಗೆ ಅವ್ರ ದೊಡ್ಡಪ್ಪನ ಮಗಳು ಮಾಡ್ಕೊಂಡೇವೆ, ಮತ್ತು ಅವ್ರ ಅಣ್ಣನ ಮಗಳು ಕಾಸ ಅವ್ರ ಅಣ್ಣನ ಮಗಳು ನಮ್ಮ ತಮ್ಮ ಮಾಡ್ಕೊಂಡೇವೆ. ಇವತ್ತು ನಾನು ಇಷ್ಟೇ ಹೇಳೋದು, ನಿನ್ನಲ್ಲಿ ಏನಾದರೂ ಪ್ರಾಮಾಣಿಕತೆ ಇತ್ತು, ಶಬ್ದ ಬಳಸ್ಬೇಕು ಬೇಡ ಗೊತ್ತಾಗಲ್ಲ, ಆದರೆ ಅವ್ನು ಹೇಳಿದ ಮಾತನಾಡ್ಬೇಕಾ ಭಾಳ ಎಚ್ಚರದಿಂದ. ಏನಪ್ಪ ಎಚ್ಚರ? ಏನು ಎಚ್ಚರ ಇಟ್ಕೊಂಡು ಮಾತಾಡಬೇಕು? ನಿನ್ನಂಥ 3 ಬಿಟ್ಟನಿಗೆ ಏನು ಹೆಸರು ಇಟ್ಕೊಂಡು ಮಾತಾಡಬೇಕು? ನನ್ನ ಬಗ್ಗೆ ಭಾಳ ಹುಷಾರಾಗಿ. ನೀನೇನು ದೊಡ್ಡ ಕೋಡ್ ಮುಡಿದನ? ದೊಡ್ಡ ಕೋಡ್ ಮುಡಿದವ ನಿನಗೆ? ನೀನು ಕರೆಕ್ಟಾಗಿ ಲೆಕ್ಕ ಕೂಡ ಪಾಸ್ ಮಾಡಿದ್ದ. ನನ್ನ ವೈಯಕ್ತಿಕ ಆಮೇಲೆ ಮಾತಾಡೋಣ. ನನ್ನ ಬಂಡವಾಳ ಏನು ಬಿಸಿಕ್ತಿ? ನನ್ನ ಬಂಡವಾಳ ಏನು? ಎಲ್ಲ ಸತ್ಯ ಗೊತ್ತಿದೆ ನಮ್ಮ ಕ್ಷೇತ್ರದಲ್ಲಿ. ಅರುಣ್ ಕುಮಾರ್ ಏನು ಚಂದ್ರಶೇಖರ್ ಪೂಜಾರಿ ಅಂತ 2 ತಾಲಿಗೆ ಗೊತ್ತಿದೆ. ಇವತ್ತು ನನ್ನಲ್ಲಿ ಪ್ರಾಮಾಣಿಕತೆ ಶ್ರದ್ಧೆ ಇರೋದಕ್ಕೆ ನಾನು ಒಬ್ಬನೇ ಅಡ್ಡಾಡ್ತೀನಿ, ನಾನು ಒಬ್ಬನೇ ಎಲ್ಲ ಹತ್ರ ಹೋಗ್ತೀನಿ. ಇವತ್ತು ನಾನು ಕೊಟ್ರೇಶ್ವರ ಮಠಕ್ಕೆ ಕರಿತೀನಿ, ಮಾತಪ್ಪನ ಮತ್ತಿಗೆ ಗದ್ಗಿಗೆ ಕರಿತೀನಿ, ಹಿರಣ್ಣನ ಗುಡಿಗೆ ಕರಿತೀನಿ. ಬಾ, ನಿನಗೆ ಸತ್ಯ ಇದ್ರೆ ಬಾರಪ್ಪ. ಒಂದ್ಸಲ ಆಗಿಬಿಡ್ಲಿ. ನಾನು ತಪ್ಪು ಮಾಡಿದ್ರೆ ದೇವ್ರು ನನಗೆ ಶಿಕ್ಷೆ ಕೊಡಲಿ, ನೀನು ತಪ್ಪು ಮಾಡಿ ನೀನು ಶಿಕ್ಷೆ ಅನ್ಭವಿಸು. ಇನ್ನು ಭಗವಂತಗಿಂತ ದೊಡ್ಡವ್ರು ಯಾರು ಇಲ್ಲಲ್ಲ, ಭಗವಂತಗಿಂತ ದೊಡ್ಡವ್ರು ಯಾರಿಲ್ಲ. ಆ ಭಗವಂತ ನಿರ್ಣಯ ಮಾಡಲಿ ನಮ್ಮಿಬ್ರು ನಡುವೆ ಯಾರು ಸತ್ಯ ಇದೆ ಯಾರು ಸುಳ್ರು ಅಂತಂದೇಳಿ ಗೊತ್ತಾಗಲಿ. ಇವತ್ತು ಮಾತಾಡಬೇಕಾದ್ರೆ ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ, ಅವನ ಋಣದಲ್ಲಿ ನಾನಿಲ್ಲ, ಅವನ ಋಣದಲ್ಲಿ ನಾನಿಲ್ಲ. ಇವತ್ತು ನನ್ನ ಋಣದಲ್ಲಿ ಅವನಿದಾನೆ. 2019ರಿಂದ ಚುನಾವಣೆ ಗೆದ್ದ ಮೇಲೆ ಏನೇನು ಇವತ್ತು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ನನಗೆ ಹೇಳ್ತಿದ್ರು, ದೂರಿಕ್ಕು ಅಂತ. ಏನೋ ಬಿಡೋ ಇರಲಿ, ಜೊತೆಗೆ ಒಬ್ಬನ ಇರಲಿ ಅಂತ ಹೇಳಿ ಇಟ್ಕೊಂಡ್ರೆ ಇವತ್ತು ನನಗೆ 3 ನಾಮ ಹಾಕಿ, ಇಲ್ಲಿ ಭಕ್ತರಿಗೆ ಕೊಟ್ಟಂಥವ್ರಿಗೆ ನಾಮ ಹಾಕಿ ಇವತ್ತು ಪೊಲೀಸ್ ಪ್ರೊಡಕ್ಷನ್ನೇ ಬರ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ನಿಮಗೆ? ನನಗೆ ಕೇಳ್ತೀಯಲ್ಲ, ದಮ್ಮು ತಾಕತ್ತು ಬಾರ್ಲಿ, ದಮ್ಮು ತಾಕತ್ತು ಇರೋದಕ್ಕೆ ಬಂದಿದ್ದೀನಿ. ಎಲ್ಲಿ ಬರ್ಬೇಕು ಹೇಳ? ಏನು ಗಾಂಧಿ ಮೈದಾನಕ್ಕೆ ಬರಲ? ಅರೇರ್ಕ ಗಾಂಧಿ ಮೈದಾನಕ್ಕೆ ಬರಲ? ಬರ್ತೀನಿ. ನಾವೇನೆ ಅದಕ್ಕೂ ಎದುರಿಲ್ಲ. ಹುಟ್ಟಿದೆ ಒಂದು ದಿವಸ, ಸಾಯೋದೊಂದು ದಿವಸ. ಸತ್ಯ ಗೊರ್ರಾಗಲಿ. ಇವತ್ತು ನನ್ನ ಹತ್ರ ಧರ್ಮ ಇದ್ರೆ ನಾನು ಬದುಕ್ತೇನೆ. ನಾನು ಈಗ ಪ್ರಮಾಣ ಮಾಡಿ ಹೇಳ್ತೇನೆ, ಇವತ್ತೇನು ಬಡ ಪಂಚಮಶಾಲಿ ಹಣವನ್ನು ಲೂಟಿ ಹೊಡೆದಿರಿ, ನಿಮಗೆ ಒಂದಲ್ಲ ಒಂದು ದಿವಸ ಶಾಪ್ ತಟ್ಟಿಲ್ಲದೆ ಬಿಡಲ್ಲ. ಇವತ್ತು ನಾನು 1.5 ಕೋಟಿ ನಾನು ಕೊಟ್ಟೇನಂತ ಹೇಳ್ತಾ ಇಲ್ಲ. ಇವತ್ತು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಅನೇಕ ಸಾರ್ವಜನಿಕರು ಅವ್ರಿಗೆ ಒಳ್ಳೇದಾದಾಗ, ಸಾಹೇಬ್ರೆ ನಾವೇನಾದರೂ ನಿಮಗೆ ಒಂದು ಒಳ್ಳೇದು ಮಾಡ್ಬೇಕಂತಂದಾಗ ನನಗೆ ಬೇಡಪ್ಪ, ಅಲ್ಲಿ ದಿವಸ ದಾಸೋಹ ನಡೀತೈತಿ, ನಿಮ್ಮ ಕೈಲಾದಷ್ಟು ಮಟ್ಟಕ್ಕೆ ಸಹಾಯ ಮಾಡಿರಿ ಅಂತಂದು ಹೇಳಿ ಕೊಟ್ಟಿರ್ತಕ್ಕಂಥ ಹಣ ಇದು. ಇದಕ್ಕೆ ರಸೀದಿ ಕೇಳ್ತಿಯಲ್ಲ? ಹರ ಜಾತ್ರೆಗೆ 3 ವರ್ಷ ರೊಕ್ಕ ಇಸ್ಕೊಂಬಂದ್ವಲ್ಲ ಮಂತ್ರಿಗಳ ಹತ್ರ, ಅವಾಗೆಲ್ಲಪ್ಪ ಕೊಟ್ಟಿದ್ದು ರಸೀದಿನ? ಅವಾಗ ಯಾಕೆ ಕೊಡಲಿಲ್ಲ ರಸೀದಿನ? ಇವತ್ತೇನೋ ಒಂದು 4 ಡಾಕ್ಯುಮೆಂಟ್ಸ್ ಇಟ್ಕೊಂಡು ಲೀಗಲಿ ಮಾತಾಡ್ತೀಯಲ್ಲ. ಮನಿ ಯಾರಿಗಿಲ್ಲ ಬರೆದು ಕೊಟ್ಟಿ ನೀನು?
ನನಗೆ ಬರ್ಕೊಟ್ಟು ರೊಕ್ಕ ಕೊಟ್ಟಿದ್ದೀನಿ ನೀನು ಹಾಂ? ಇವತ್ತು ಸಮಾಜದ ಅನ್ಯಾಯಕ್ಕೆ ಇವತ್ತು ನಿನ್ನಂಥ ನಿರಕ್ಕೆ ಇವತ್ತು ನಮ್ಮ ಸಮಾಜ ಈ ಮಟ್ಟಕ್ಕೆ ಬಂದಿರೋದು. 2012 ಅವತ್ತು ನಾವು ಮಾಡಿದ ತಪ್ಪು, ಅವತ್ತು ನಾವೇ ಸುಮ್ಮನಿದ್ರೆ ಇವತ್ತು ಈ ಪರಿಸ್ಥಿತಿ ನಮ್ಮ ಮಠ ಬರ್ತಿರ್ಲಿಲ್ಲ. ಅವತ್ತು ರಾತ್ರಿ ಎಲ್ಲ ಹೋರಾಟ ಮಾಡಿದ್ವಿ, ನೀವು ಪ್ರಾಮಾಣಿಕರು, ನೀವು ನಿಷ್ಠೆ ಇದೆ ಅಂತಂದೇಳಿ. ಈಗ ಗೊತ್ತಾಗ್ತಾ ಇದೆ ಅವತ್ತು ನಾವಿಲ್ಲದ್ರೆ ನೀವೇನಾಗ್ತಿದ್ರಿ ಪರಿಸ್ಥಿತಿ ನಿಮ್ದು. ಈಗ ಮಾತಾಡ್ತೀಯ ಏನು ಭಾಳ ಬಂಡವಾಳ ಬೆಚ್ಚು, ಏನು ಬೆಚ್ತಿ ಬೇಕಾದ ಬೆಚ್ಚು, ನಾವೆಲ್ಲದಕ್ಕೂ ಸಿದ್ಧಿದ್ದೇವೆ. ನಾವು ಸ್ವಚ್ಛ ಇರೋರು ಯಾವ್ದಕ್ಕೆ ಎದ್ರ ಮಕ್ಕಳ ಎಲ್ಲ ನಾವು, ನೀ ಹಂಗಾರ ಬಾ ನೀನು, ನಾವೆಲ್ಲದಕ್ಕೂ ರೆಡಿ ಇದ್ದೇವೆ. ನಿನ್ನಂಗೆ ಲೂಟಿ ಹೊಡೆದ ರೊಕ್ಕದಾಗ ಅಲ್ಲ, ನಾವು ಬೆವರು ಸುರಿಸಿ ದುಡಿತೇವೆ. ಇವತ್ತು ನಾನು ಒಬ್ಬ ಮೇಲೆ ಆದರೂ ಕೂಡ ಬೆಳಕರ ಕೂಲಿ ಕೆಲಸನ ಮಾಡೋದು ನಾನು, ನಿನ್ನಂಗೆ ಟೋಪಿ ಹಾಕಿ ಕೆಲಸ ಮಾಡಲ್ಲ. ಇವತ್ತು ಕೂಡ ಬೆವರು ಸುರಿಸಿ ದುಡಿದೇ ನಾನು ಅನ್ನ ಉಣ್ಣೋದು. ಇವತ್ತು ಅರುಣ್ ಕುಮಾರ್ ಪೂಜಾರಿ ಏನಂತ ಹರಿಹರ ತಾಲೂಕಿನಾಗ ಗೊತ್ತಿದೆ, ನಾಳೆ